ನಾನು ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ. ಉತ್ತಮವಾದ ವಿಚಾರ ಪ್ರಚೋದಕ ಸ್ಫೂರ್ತಿದಾಯಕ ಚಿಂತನೆಗಳು ಮನದಲ್ಲಿ ಸುಳಿಯುವುದೇ ಅಪರೂಪ. ಅಂತಹ ಚಿಂತನೆ ಬಂದಾಗ ಅದನ್ನು ಬರಹ ಅಥವಾ ಧ್ವನಿಯ ಮೂಲಕ ಹಂಚಿಕೊಳ್ಳಬೇಕೆಂಬ ಬಯಕೆ ನನ್ನಲ್ಲಿ ಮೂಡಿದೆ. ಅದರ ಫಲವೇ ಈ ಧ್ವನಿವಾಹಿನಿ. ಇದನ್ನು ಶಾಂತಿಯಿಂದ ಆಲಿಸಿ ಆನಂದಿಸಿರಿ. ಪ್ರಖ್ಯಾತ ಕವಿಗಳಾದ ಕುವೆಂಪು ಮತ್ತು ಗೋಪಾಲಕೃಷ್ಣ ಅಡಿಗರು ಜೀವನವನ್ನು ತಮ್ಮ ಕವಿತೆಗಳಲ್ಲಿ ಹೇಗೆ ಸೆರೆ ಹಿಡಿದಿದ್ದಾರೆ ಎಂಬುದೇ ಇಲ್ಲಿನ ವಿಷಯ. ನಾವೆಲ್ಲರೂ ಒಟ್ಟಿಗೆ ಸೇರಿದ್ದಾಗ ಜೀವನ ಅಂದರೆ ಏನು, ಜೀವನ ಅಂತಂದರೆ ಅರ್ಥವಿದೆಯೇ, ಹೀಗೆಲ್ಲ ಏನೇನೋ ಚರ್ಚೆಗಳು ಬರ್ತಾಯಿತ್ತು. ಅದೇ ಯೋಚನೆ ಮಾಡ್ತಾ ನಾನು ಹಾಸಿಗೆ ಹೋದಾಗ ಅದೇ ಹುಳ ತಲೆಯಲ್ಲಿ ಕೊರೀತಾ ಇತ್ತು. ಆಗ ನಾನು ನಿದ್ದೆಗೆ ಜಾರಿದ್ದೇ ತಿಳಿಯಲಿಲ್ಲ. ಅಷ್ಟರಲ್ಲೇ ಎಲ್ಲಿಂದೋ ಒಂದು ಮಧುರವಾದ ಗೀತೆ ಮಿಸ್ ಲೀಲಾವತಿ ಚಿತ್ರದಿಂದ ನನ್ನ ಕಿವಿಯೊಳಗೆ ಮೊಳಗತೊಡಗಿತು. ಅದರಲ್ಲಿ ಕುವೆಂಪುರವರ ಒಂದು ಸಾಲು ನನಗೆ ಬಹಳ ಮೆಚ್ಚುಗೆ ಆಯಿತು. ಅವರು ಹೊನ್ನಗಿಂಡಿಯ ಹಿಡಿದು ಕೈಯೊಳು ಹೇಮವಾರಿಯ ಚುಮುಕಿಸಿ ಮೇಘಮಾಲೆಗೆ ಬಣ್ಣವೀಯುತ ಯಕ್ಷಲೋಕವ ವಿರಚಿಸಿ ನೋಡಿ ಮೂಡಣದಾದಿಗಂತದಿ ಮೂಡುವೆಣ್ಣಿನ ಮೈಸಿರಿ ರಂಜಿಸುತ್ತಿದೆ ಚೆಲುವೆಯಾಕೆಗೆ ಸುಪ್ರಭಾತವ ಬಯಸಿರಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀಳು ತೇಲುವ ತೆರೆಯ ಮೇಗಡೆ ಹಾರಲಿ. ಈ ಹಾಡು ಕೇಳಿದ ಕೂಡಲೇ ಈ ಶಬ್ದಗಳು ಕೂಡಲೇ ಹಾಗಾದರೆ ನಾವು ದೋಣಿಯಲ್ಲಿ ಹೋಗ್ತಾ ಇರೋದನ್ನು ಜೀವನಕ್ಕೆ ಹೋಲಿಸಿದಾರೇನೋ ಅನ್ನೋ ಭಾವನೆ ನನಗೆ ಬಂತು. ತೆರೆಗಳನ್ನು ಜೀವನದಲ್ಲಿ ನಮಗೆ ಬರುವ ಕಷ್ಟ ಸುಖಗಳಿಗೆ ಹೋಲಿಸಿದಾರಾ? ಅಷ್ಟೂ ಅಲ್ಲದೆ ನಮಗೆ ಆ ಜೀವನದಲ್ಲಿ ನಾವು ಪ್ರಕೃತಿಯ ಜೊತೆಗೆ ಆನಂದದಲ್ಲಿ ಬೆರಿಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೋ ಏನೋ ಅನ್ನೋ ಭಾವನೆ ನನಗೆ ಬಂತು. ಅಷ್ಟರಲ್ಲೇ ಇನ್ನೊಂದು ಸಾಲು ಇನ್ನೂ ವಿಚಿತ್ರವಾಗಿ ಕಾಣಿಸ್ತು, ವಿಶೇಷವಾಗೂ ಕಾಣಿಸ್ತು. ದೂರ ಬೆಟ್ಟದ ಮೇಲೆ ತೇಲುವ ಬಿಳಿಯ ಮೋಡವ ನೋಡಿರಿ ಅದನ್ನೇ ಹೋಲುತ್ತ ಅಂತೆ ತೇಲುತ್ತ ತೋಣಿಯಾಟವನಾಡಿರಿ ನಾವು ಲೀಲಾ ಮಾತ್ರ ಜೀವರು ನಮ್ಮ ಜೀವನ ಲೀಲೆಗೆ ನೆನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯು ನಾಳೆಗೆ. ಈ ಹಾಡು ಈ ಧ್ವನಿ ಕೇಳಿದ ಕೂಡಲೇ ಅನ್ನಿಸ್ತು ನಾವು ಪ್ರಕೃತಿಯಿಂದ ಪಾಠ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಬಿಳಿ ಮೋಡ ನೋಡಿಕೊಂಡು ಅದೇ ರೀತಿಯಲ್ಲಿ ನಾವು ದೋಣಿ ಆಟ ಆಡಿ ಅಂತಾರಲ್ಲ, ಬಾಳನ್ನು ಒಂದು ಆಟಕ್ಕೆ ಹೋಲಿಸಿದ್ದಾರೆ. ಹಾಗಾದರೆ ನಾವು ಎಷ್ಟೋ ಜನ ನಮ್ಮ ಹಿಂದಿನ ಘಟನೆಗಳನ್ನು ನೆನೆದು ಕೊರಗ್ತಾ ಕೂತ್ಕೊಂಡು ಇವತ್ತಿನ ಸಂತೋಷನ ಹಾಳು ಮಾಡ್ಕೊಳ್ತೀವಲ್ಲ, ಅಥವಾ ನಾಳೆ ಎಷ್ಟು ಅನಿಶ್ಚಿತ ಅನ್ನೋದು ತಿಳಿದಿದ್ರೂ ಅದರ ಬಗ್ಗೆ ನಾವು ಹೆದರ್ಕೊಂಡು ಕೂತ್ಕೊಳ್ತೀವಲ್ಲ, ಅದನ್ನೇ ನಮಗೆ ಇಂದು ಇಂದಿಗೆ ನೆನ್ನೆಗೆ ಇರಲಿ ನಾಳೆಯು ನಾಳೆಗೆ ಈಗಿನದಕ್ಕೆ ನೀವು ಹೆಚ್ಚಿಗೆ ಗಮನ ಕೊಟ್ಟು ಸಂತೋಷ ಆನಂದ ಅನ್ನೋದನ್ನು ಪಡೆಯೋದನ್ನು ಕಲಿಬೇಕು ಅನ್ನೋದನ್ನು ನಮ್ಗೆ ಹೇಳ್ತಾ ಇದ್ದಾರಾ? ಹಾಗಾದರೆ ಜೀವನ ನಡೆಸೋ ರೀತಿ ಹೇಳೋಕೆ ಇದ್ರಲ್ಲಿ ಹೊರಟಾಗಿ ಕಾಣುತ್ತಲ್ಲ ಅಂತಂದೆ. ಅಷ್ಟರಲ್ಲಿ ಕುವೆಂಪು ಅವರವರೇ ಎದುರಿಗೆ ಬಂದಾಗಾಯಿತು. ನೋಡಿದ್ಯಾ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರೆ ಎಷ್ಟು ಥರದಲ್ಲಿ ಜೀವನ ಅರ್ಥ ಆಗುತ್ತೆ ಅಂತ ಹೇಳ್ದಂಗೆ ಆಯ್ತು ಅವರು. ನಮಸ್ಕಾರ, ನಾನಂತೂ ನಿಮ್ಮನ್ನು ಕಣ್ಣಾರೆ ನೋಡಲಿಲ್ಲ, ಬರೀ ಫೋಟೋದಲ್ಲಿ ನೋಡಿದ್ದು, ತಮ್ಮನ್ನು ಕಂಡದ್ದು ಎಷ್ಟೋ ಸಂತೋಷವಾಯಿತು ಅಂತ ಹೇಳಿದೆ. ನನಗೆ ಈಗ ಅರ್ಥೈಸ್ಕೊಂಡೆ ಅಂದೆ. ಇರಲಿ, ಎಲ್ಲ ನಿಮ್ಮ ಭಾವನೆಗಳೇ ಅಂತ ಹೇಳಿ ಅಲ್ಲಿಂದ ಟಕ್ಕನೆ ಮಾಯವಾಗಿಬಿಡೋದೆ. ಅಷ್ಟೊತ್ತಿಗೆ ನನಗೆ ಎಲ್ಲಿಂದನೋ ಕಾಳಿಂಗರಾಯರ ಧ್ವನಿ ಕೇಳೋದಕ್ಕೆ ಪ್ರಾರಂಭವಾಯಿತು. ಅವರು ಗೋಪಾಲಕೃಷ್ಣ ಅಡಿಗರ ಒಂದು ಕವನ ಹೇಳ್ತಾ ಇದ್ರು. ಅಳುವ ಕಡಲೊಳು ತೇಲಿ ಬರುತ್ತಿದೆ ನಗೆಯ ಹಾಯಿದೋಣಿ
ಅಳುವ ಕಡಲೊಳು ತೇಲಿ ಬರುತ್ತಿದೆ ನಗೆಯ ಹಾಯಿದೋಣಿ, ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ. ಹಾಗಾದರೆ ಗೋಪಾಲಕೃಷ್ಣ ಅಡಿಗರು ಸಮುದ್ರನೇ ನಮ್ಮ ಬದುಕಿಗೆ ಹೋಲಿಸ್ತಾ ಇದ್ದಾರ? ಹಾಗಾದರೆ ಜೀವನ ಅನಂತ ಅಂತ ಹೇಳಕ್ಕೆ ಹೊರಟಿದ್ದಾರ? ಅಂದರೆ ನಾವೆಷ್ಟೋ ಜೀವಗಳನ್ನು ತಳೆದಿದ್ದೀವಿ, ಇದು ಅದರಲ್ಲಿ ಒಂದು. ನಮ್ಮ ಬಾಳ ಪಯಣ ಅನ್ನೋದು ತುಂಬ ದೊಡ್ಡದು, ಅದಕ್ಕೆ ಕಡಲಿಗೆ ಹೋಲಿಸಿದಾರ ಅಂತ ಯೋಚನೆ ಮಾಡ್ತಿದ್ದಾಗ ಆಗ ಅನ್ನಿಸ್ತು, ಸಮುದ್ರವೇ ಇದ್ದ ಹಾಗೆ, ಅದಕ್ಕೆ ಸಂಸಾರ ಸಾಗರ ಅಂತ ಹೇಳ್ತಾರಲ್ಲ, ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವುಗಳ ದೊಡ್ಡ ಸಾಗರವೇ ಅದು. ಅದನ್ನು ದಾಟೋದಕ್ಕೆ ನಮಗೆ ಇರೋದು ಹೇಗೆ ದಾಟ್ತಿದ್ದೀವಿ ಅಂದರೆ, ಸ್ವಲ್ಪ ಹಗುರ ಮಾಡೋದಕ್ಕೆ ನೆಗೆಯ ಹಾಯಿದೋಣಿ, ಜೀವನನ ಆನಂದದಲ್ಲಿ ಕಳೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಕಾಣುತ್ತಲ್ಲ, ಆ ಥರ ನನಗೆ ಅನ್ನಿಸ್ತಾ ಇದೆ. ಅಷ್ಟರಲ್ಲೇ ಅವ್ರದ್ದು ಇನ್ನೊಂದು ಸಾಲು ಬರ್ತಾ ಇದೆ ಅಲ್ಲಿ. ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆಗಳೋಣಿಯಲ್ಲಿ, ಜನನ ಮರಣಗಳ ಉಬ್ಬು ತಗ್ಗು ಹೊರಳುರುಳುವಾಟದಲ್ಲಿ. ಜನನ ಮರಣಗಳು ಆಟದ ಒಂದು ಭಾಗವೇ. ಎಷ್ಟು ಸುಂದರವಾಗಿದೆಯಲ್ಲ ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನಗೆ ಎದುರುಗಡೆ ಗೋಪಾಲಕೃಷ್ಣ ಅಡಿಗರೇ ಪ್ರತ್ಯಕ್ಷ ಆದ್ರಂಗಾಯಿತು. ಆಗ ನಮಸ್ಕಾರ ಸ್ವಾಮಿ, ನಾನಂತೂ ನನ್ನ ಜೀವನದಲ್ಲಿ ನಿಮ್ಮನ್ನು ಕಣ್ಣಾರೆ ಕಂಡಿರಲಿಲ್ಲ, ನೀವಿಲ್ಲಿ ಬಂದದ್ದು ನನಗೆ ಬಹಳ ಸಂತೋಷ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ನಮಸ್ಕಾರ ಮಾಡಿದೆ. ಆಗ ಅವರು ಪ್ರತಿಯೊಂದು ಹೇಳಿದ್ರು, ನೀನು ಜೀವನದ ಆಳ ನೋಡೋಕೆ ಹೊರಟ ಕಾಣುತ್ತಲ್ಲ ಅಂತ ನಕ್ಕಾಗಾಯಿತು. ಆಗ ಇಲ್ಲ ಸ್ವಾಮಿ, ಹಾಗೇನೂ ಇಲ್ಲ, ನಾವೇನೋ ನೆನೆ ಮಾತಾಡ್ತಾ ಇದ್ದಾಗ ಮನಸ್ಸಿನಲ್ಲಿ ಕೊರೀತಿತ್ತು ಅಷ್ಟೇ ಅಂತ ಹೇಳಿದೆ. ಆಗ ಅಷ್ಟರಲ್ಲೇ ಕಾಳಿಂಗರಾಜದು ಇನ್ನೂ ಮುಂದುವರಿತಿತ್ತು. ಅದು ಹೇಳ್ತಾ ಇದ್ದಾರೆ, ಆಸೆ ಎಂಬ ತಳ ಒಡೆದ ದೋಣಿಯಲಿ ದೂರ ತೀರಯಾನ, ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ. ಏನಿದು? ಹಾಗಾದರೆ ನಮ್ಮ ಜೀವನ ಅನ್ನೋದು ಗುರಿ ಇರದೆ ಬಿಟ್ಟ ಬಾಣ, ಯಾರೋ ಏನೋ ಮಾಡಿದ್ದು ಅಂತಾರಲ್ಲ. ಅಂದರೆ ಇದು ನಮ್ಮನ್ನು ದೈವ ಸೃಷ್ಟಿ, ಅದಕ್ಕೆ ಗುರಿ ಗೊತ್ತು, ಎಲ್ಲ ಯಾವುದನ್ನು ಇಟ್ಕೊಂಡಿರೋದು ಯಾರೋ, ಅದು ನಮಗೇನೂ ಗೊತ್ತಿಲ್ವಲ್ಲ, ಇದು ಬರೀ ಲೀಲೆಗೆ ಅಂತ ನಾನು ಯೋಚನೆ ಮಾಡೋದು. ಅಷ್ಟರಲ್ಲೇ ಅವರಂದು, ಇದು ಬಾಳು ನೋಡು ಇದ ತಿಳಿದೆನೆಂದರು ತಿಳಿದ ಧೀರನಿಲ್ಲ, ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ. ಎಂತಹ ಕವಿತ್ವ ಸ್ವಾಮಿ ತಮ್ಮದು. ಜೊತೆಯಲ್ಲಿ ತಾವು ಒಂದು ದೊಡ್ಡ ತತ್ವವನ್ನೇ ಹೇಳ್ತಾ ಇದ್ದಾಗ ಅನ್ನಿಸ್ತಾ ಇದೆಯಲ್ಲ ನನ್ನ ಮನಸ್ಸಿಗೆ. ಪ್ರಪಂಚದಲ್ಲಿ ಬಾಳನ್ನು ಅರ್ಥ ಮಾಡ್ಕೊಂಡವರೇ ಇಲ್ಲ ಅಂತ ಹೇಳ್ತಿದ್ದೀರಾ. ಸಮುದ್ರದ ಆಳ ಹೇಗೆ ತಿಳಿಯೋದು ಕಷ್ಟ ಅಂತಾರೋ ಹಾಗೆ ಇದೂ ಕಷ್ಟವೇ. ಅದು ಅಲ್ಲದೆ ಈ ಆಟ ನಾವು ಆಡ್ತಿದ್ದೀವಿ ಅನ್ನೋದು ಗೊತ್ತಾಗದೇ ಇದ್ದಾಗ ಮೈಮರೆಸು ಆಟವಿದು ಅಂತಿರಲ್ಲ, ಅದು ಸತ್ಯವೇ. ಇದಕ್ಕೆ ಅಲ್ವೇ ಪ್ರತಿಯೊಂದು ಸಾರಿನೂ ನಾವೇನು ಮಾಡೋಕ್ಕೆ ತಂದಿಲ್ಲದ್ದು ಏನೂ ಇಲ್ಲ, ತೊಗೊಂಡೋಗೋದು ಏನೂ ಇಲ್ಲ ಅಂತ ನಮಗೆ ಹೇಳೋದನ್ನು ಕೇಳಿದ್ರೂ ನಂದು ನಂದು ನಂದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ದುಡ್ಡು ಕಾಸು ಆಸ್ತಿ ಅಂತ ಒದ್ದಾಡ್ತಾ ಇರ್ತೀವಲ್ಲ, ಅಯ್ಯಯ್ಯೋ ಅಂತ ನನಗೆ ಅನ್ನಿಸ್ತು. ನೋಡಿದ್ಯಾ, ಜೀವನ ಅಂತಂದರೆ ಈಗಲ್ವೇ ಅಂತ. ಸ್ವಾಮಿ ತಾವು ಈ ರೀತಿ ಹೇಳಿಬಿಟ್ರೆ ನನಗೆ ಅರ್ಥವಾಗೋದಾದರೂ ಏನು ಬಂತು ಅಂತ ಹೇಳಿದಾಗ ನಗ್ತಾ ಅಲ್ಲಿಂದ ಅವ್ರು ಮಾಯವೇ ಆಗಿಬಿಡೋದೆ. ಇಷ್ಟು ಸಮಯ ನಿರ್ಮಲ ಮನಸ್ಸಿನಿಂದ ಆಲಿಸಿದ ನಿಮಗೆ ನನ್ನ ಧನ್ಯವಾದಗಳು. ಎಂ. ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ.